ಋಣಾನುಬಂಧ ಅನ್ನೋದು ಎಲ್ಲಿಯೂ ಇದ್ದ ನಮ್ಮನ್ನು ಎಲ್ಲಿಯೂ ಇದ್ದವರ ಜೊತೆಗೆ ಸೇರಿಸಿಬಿಡುತ್ತದೆ. ಇಂಥವರ ಜೊತೆ ಇಂತಿಷ್ಟು ದಿನ ಚೆನ್ನಾಗಿರು, ಇಂತಿಷ್ಟು ದಿನ ಅವರ ಶತ್ರುವಾಗಿರು, ಇಂತಿಷ್ಟು ದಿನ ಇಂಥವರ ಜೊತೆ ಬಾಳು ಎಂದು ಆ ದೇವರು ಮೊದಲೇ ನಿರ್ಧಾರ ಮಾಡಿರ್ತಾನೆ. ಆದರೆ ನಾವು ಹೇಳಿದ ಹಾಗೆ ಆಗಬೇಕು, ನಮ್ಮ ಇಚ್ಛೆಯಂತೆ ಎಲ್ಲವೂ ನಡೀಬೇಕು ಅನ್ನೋ ಭ್ರಮೆಯಲ್ಲಿ ಬದುಕುತ್ತೇವೆ. ನಾವು ಅಂದುಕೊಂಡಂತೆ ಆಗದಿದ್ದಾಗ ಆ ದೇವರು ನನ್ನ ಕೈ ಹಿಡಿಯಲಿಲ್ಲ ಎಂದು ಅಂದುಕೊಂಡು ಬಿಡುತ್ತೇವೆ. ನಮ್ಮ ಜೀವನದಲ್ಲಿ ಏನೆಲ್ಲ ಆಗಬೇಕು ಅದನ್ನು ಆ ಸೃಷ್ಟಿಕರ್ತ ಮೊದಲೇ ನಿರ್ಧರಿಸುತ್ತಾನೆ. ನಮ್ಮ ಹುಟ್ಟು, ಬಾಲ್ಯ, ಯೌವನ, ಮದುವೆ, ಮಕ್ಕಳು ಇವೆಲ್ಲ ಹೀಗೆ ಇರಬೇಕು ಅನ್ನೋ ನಿರ್ಧಾರ ಆ ಭಗವಂತನದ್ದು. ನಾವೇನೋ ಪ್ರಯತ್ನ ಪಡುತ್ತೇವೋ ಅದು ವ್ಯರ್ಥ. ಋಣಾನುಬಂಧ ಅನ್ನೋದು ಇದ್ದರೆ ನಾವು ಏನೆಲ್ಲ ಯಾವಾಗ ಪಡ್ಕೋಬೇಕು ಖಂಡಿತವಾಗಿಯೂ ಪಡೆದುಕೊಳ್ಳುತ್ತೇವೆ. ಅದಕ್ಕೆ ನಮ್ಮ ಜೀವನದ ಸುಂದರ ಪಯಣವನ್ನು ದೇವರು ತೋರಿಸಿದ ಅದ್ಭುತ ಮಾರ್ಗದಲ್ಲಿ ಪಯಣಿಸೋಣ.